ಎಷ್ಟೋ ವರ್ಷಗಳು ಎತ್ತು ಕಟ್ದಿರ ಇರೋ ನನ್ನ ಮಕ್ಳು ಇವಾಗ ಬಂದು ನಾನು ಕೇಳ್ತಾರೆ ದನ ಏನು ದನ ನಾವು ಅಣ್ಣ ನನಗೆ ಮನೆನೇ ಗೊತ್ತಾಗಿದ್ದು ನೀವು ಇನ್ನೊಂದಿನ ಇಂಟರ್ವ್ಯೂ ಮಾಡಕ್ ಬರ್ರಿ ನಾನು ಇನ್ನ ಮುಂಚೆ ಕೃಷಿ ಇಲಾಖೆನಲ್ಲಿ ರಾಗಿ ಬೆಳೆಯೋದ್ರಲ್ಲಿ ನಂಬರ್ 1 ನಾವು ಪ್ರಶಸ್ತಿ ತಗೊಂಡಿದ್ವಿ ಅಂದ್ರೆ ದಾಖಲೆಗಳು ನಮ್ಮ ಹತ್ರ ಇಲ್ಲ ಅಂತಂದ್ರೆ ಪ್ರಶಸ್ತಿ ಪತ್ರಗಳಿಲ್ಲ ನಾವು ಹಳೆ ಮನೆಯಲ್ಲಿ ಇದ್ದಿದ್ದು ಒಂದ್ಸಲಿ ನಮ್ಮ ಮನೆನೇ ಬಿದ್ದೋಗ್ಬಿಟ್ಟು ಹಳೆ ಮನೆ ನನಗೆ ಮೊನ್ನೆ ಹೇಳ್ತಾರೆ ಯಾರು ಬೇರೆಯವರು ನೀವು ಇಂಟರ್ವ್ಯೂ ಮಾಡ್ರಿ ನಿಮ್ಗೆ ಸತ್ಯಾಂಶಗಳು ಗೊತ್ತಾಗ್ತದೆ ನಾವ್ ಹೆಂಗ್ ಬೆಳೆದು ಬಂದಿದ್ರಿ ಅಂತ ರಾಗಿ ಕಣಜ ನಿಲ್ಕಂಜ ನಮ್ದು ನೀರ್ ನುಗ್ಬಿಟ್ಟು ರಾಶಿ ಹಾಕಿದ್ಕ ಇಡೀ ಊರವ್ರು ಬಂದ್ ನೋಡ್ಕೊಂಡು ಹೋಗೋರು ಅಬ್ಬೊಬ್ಬ ಇಷ್ಟು ರಾಗಿ ಮೊಳಕೆ ಬಂದ್ಬಿಟ್ಟೈತೆ ಇವ್ರದ್ದು ಅಂತ ಎಷ್ಟೋ 100 ಪಲ್ಲ 200 ಮೂಟೆ ರಾಗಿ ನಮ್ದು ಹೋಗಿರೋದು ಇವ್ ಸತ್ಯಾಂಶ ನಾನು ಹೇಳ್ತಾ ಇರೋದು ಈ ಮಿಂಡ್ರಿ ಕುಡ್ದವ್ರು ಹೇಳ್ತಾರಲ್ಲ ಇವ್ನ ಯಾವ ರೈತನು ಇವ್ನ ಯಾವ ನಮ್ದು ಗುಂಗು ಉದ್ರೋತೈತ್ ನೋಡ್ರಿ ರಾಗಿ ಮೇಲೆ ಇರೋ ಗುಂಗು ಅದ್ ಬೆಳ್ಬಿಟ್ರೆ ದೊಡ್ಡ ರೈತನಾಗ್ಬಿಡ್ತಾನೆ ಒಬ್ಬನ್ ಟೀಕೆ ಮಾಡೋದು ಸುಲಭ ನಾನೇನ್ ಹೇಳ್ತೀನಿ ನಾನ್ ಕೇಳ್ಬೇಡ್ರಿ ಇವಾಗ ನಾನ್ ಹೇಳ್ರೆ ತೋರ್ಕೆ ನಮ್ಮೂರ್ ಸುತ್ತಮುತ್ತ ಬಂದ್ ಕೇಳ್ಬೇಕು ಇವ್ರ ರೈತರ ಇವ್ರಲ್ಲ ಇವ್ರ ಮನೆಗ್ ಅಣ್ಣ ನಮ್ಮ ಮನೆಗೆ ಅನ್ನ ತಿಂದವ್ರು ಇವತ್ ಯಾವ ಲೆವೆಲ್ಗೆ ಅವ್ರೆ ಅಂತ ಅವರೇ ಹೇಳ್ಬೇಕು ಏನ್ ಮದ ಅವತ್ ಜಮೀನಿತ್ತು ಅನ್ನ ಹಾಕೋರು ಇರಿಲ್ಲಣ್ಣ ಕೂಲಿ ಕೊಟ್ಟು ಊಟ ಹಾಕಿ ಕೊಟ್ಟಿರ್ತಕ್ಕಂಥ ಮನೆ ನಮ್ದೇನೆ ಒಂದು ಹೊತ್ಕ 300 ರಿಂದ 350 ಜನಕ್ಕೆ ಅನ್ನ ಹಾಕಿರೋ ಮನೆ ನಮ್ದು ಹೇಳ್ರಿ ಹೊಟ್ಟೆ ಉರಿತೈತಾ ಇಲ್ಲ ಈ 3rd ಕ್ಲಾಸ್ ನನ್ನ ಮಕ್ಳು ಒಂದು ನಾಯಿ ಕಿಟ್ಟಾಕ್ತಿದ್ ನನ್ನ ಮಕ್ಳು ಬಂದು ನಮ್ ಈ ತರ ವಿಡಿಯೋಗಳ ಮುಂದೆ ನಿಂತ್ಕೊಂಡು ಹಂಗಂತೆ ಇವ್ನು ಹಿಂಗಂತೆ ಅಂತ ಮಾತಾಡೋದು ನಾನೇನ್ ಹೇಳ್ತೀನಿ ವಾಸ್ತವ ಸತ್ಯ ನೋಡೋಣ ಮನುಷ್ಯನು ಬಾಯಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು ಯಾಕಂದ್ರೆ ಎಲ್ಲಿ ಬಿಲ್ಲದ ನಾಲಿಗೆ ಇದು ತಿಳ್ಕೊಂಡ್ ಮಾತಾಡ್ರಿ ಯಾರ ಬಗ್ಗೆ ಯಾರು ತಿಳ್ಕೊಂಡ್ ಮಾತಾಡ್ರಿ ಇವ್ರು ಅನ್ನ ಹಾಕಿರೋರ ಇವ್ರಿಲ್ಲ ಅಂತ ಇವತ್ತು ನಮ್ಮೂರಲ್ಲಿ ನಾವು ಅಣ್ಣ ಮಟನ್ ಫಂಕ್ಷನ್ ಮಾಡ್ರೆ 100 ಮರಿ ಹೊಡಿದಿದ್ ನಮ್ ಫಂಕ್ಷನ್ನೇ ಅಲ್ಲ ಒಂದ್ ಸುತ್ತ ಬರಲ್ಲ ನಮ್ದು ಕೇಳ್ಕೊಳ್ರಿ ಯಾರನ್ನಾದ್ರು ನಿಜಾನ ಸುಳ್ಳ ಅನ್ಬಿಟ್ಟು ಏನಪ್ಪಾ ಇನ್ನೇನ್ ಕಾರ್ಡ್ ಕೊಟ್ಟು ಕರೀಲೇಬೇಕನ್ನೋದೇನಿಲ್ಲ ಇಡೀ ಊರ್ ಬರ್ತದೆ ಕಿತ್ಕೊಂಡು ನಮ್ ಫಂಕ್ಷನ್ ಚಿಕ್ಕ ತಿಪ್ಪಣ್ಣವ್ರ ಮನೆ ಫಂಕ್ಷನ್ ಅಂದ್ರೆ ನಮ್ ಫಂಕ್ಷನ್ ಹಂಗೆ ಹೊಟ್ಟೆ ಉರಿಯಲ್ಲ ನಮ್ಗ ಕೆಲವ್ರು ಅಂತಾರಲ್ಲ ಅವ್ರಿಗೆ ನಾನು ಹೇಳೋದು ನೀವು ನೋಡಿದ್ರೆ ಹೇಳ್ರಿ ಇಲ್ಲ ನಿಮ್ಗೆ ಅನುಭವಕ್ಕೆ ಬಂದಿದ್ದು ಹೇಳ್ರಿ ಯಾರ ಅನ್ನನಾದ್ರು ಕಿತ್ತಿರೋದು ಇಲ್ಲ ಯಾರಿಗಾದ್ರು ಮೋಸ ಮಾಡಿರೋದು ಟೆನೆನ್ಸಿ ಆಕ್ಟ್ ಅಂತ ಬರ್ತೈತೆ ನಾನು ಹುಟ್ಟಿದಿಲ್ಲ ಅವಾಗ ನಮ್ಮ ಅಪ್ಪನು ಚಿಕ್ಕವ್ರು ಅಂತ ಅವಾಗ ನಮ್ಮ ತಾತನು ಇದ್ದವಾಗ 14 ಎಕರೆ 500 ಹತ್ರ ಜಮೀನ್ ಮಾಡ್ತಾ ಇದ್ರಂತೆ ಟೆನೆನ್ಸಿ ಆಕ್ಟ್ ಅಲ್ಲಿ ಟೆನೆನ್ಸಿ ಆಕ್ಟ್ ಬಂದ್ಬಿಟ್ಟು ಅವಾಗ 130 ಎಕರೆ ಜಮೀನ್ದಾರರವರು ಎಲ್ಲ ಹೋಗ್ಬಿಟ್ಟು ಖಾಲಿ 14 ಎಕರೆ ಮಿಗಿಲೈತೆ ಲಾಸ್ಟ್ ನಮ್ಮ ತಾತಂದು ಟೆನೆನ್ಸಿ ಆಕ್ಟ್ನ ಹೊರ್ತೂರ್ಕ ತಂದ್ಬಿಟ್ಟು ಹೋಗ್ಬಿಡ್ತಂತೆ ಆಮೇಲೆ ಯಾವಾಗ ತಿಪ್ಪ ಅನ್ನೋನಂತೆ 500 ಏನ್ ತಿಪ್ಪಣ್ಣ ಅಂದಂತೆ ನಮ್ಮ ತಾತನಿಗೆ ಶಾಕು ಏನು 500 ತಿಪ್ಪಣ್ಣ ಅಂತಾರೆ ಯಾಕೆ ಸ್ವಾಮಿ ಅನ್ನಂತೆ ತಿಪ್ಪಣ್ಣ ಟೆನೆನ್ಸ್ ಯಾಕೆ ಬಂತ ಎಲ್ಲ ಕಿತ್ಕೊಂಡ್ಬಿಟ್ರು ಜಮೀನ ಲಾಸ್ಟ್ ನಿಂದ ಐತೆ ಏನೋ ಮಾಡ್ತೀಯ ಅನ್ನ ಸ್ವಾಮ್ಯ ನಿಮ್ಮ ಅಪ್ಪನ ತುಣಿಕ್ ನಾ ಹುಟ್ಟಿಲ್ಲ ದೇವ್ರಣ್ಣೆ ನೋಡ್ ಸ್ವಾಮ್ಯ ಕೊಟ್ಟಿದ್ಯಾ ಉತ್ಕೊಂಡ್ ತಿನ್ನಾಕ ಈ ಬೆಳೆ ಕೊಯ್ಕೊಂಡು ಬಿಟ್ಬಿಡ್ತೀನಿ ಹೋಗ್ ಸ್ವಾಮಿ ಅಂದಂತೆ ಎತ್ಕೊಂಬಾರೆ ಒಂದ್ ತಮ್ಮಡಿಗೆ ಹಾಲು ಯಾರೇ ಹೇಳ್ತಾರೆ ಈ ಮಾತು ಅಮ್ಮಣ್ಣಿ ಎತ್ಕೊಂಬಾರೆ ಹಾಲು ಉಕ್ದಂಗ್ ಉಕ್ಲಿ ಇವ್ರ ಸಂಸಾರ ಅಂದಿದ್ದು ಇವತ್ತು ನಾವು ಕೆಟ್ಟೋಗಿದ್ದೀರಣ್ಣ ಇದನ್ನ ಯಾರನ್ನ ಬೇಕಾದ್ರೂ ಕೇಳ್ಕೊಳ್ರಿ ಖಾಲಿ ಒಂದು ಗುಂಟೆ ನಾವು ಟೆನೆನ್ಸಿನಾಗ ಹಾಕೊಂಡು ಇಲ್ಲ ಒಬ್ರು ಮೋಸ ಮಾಡಿ ಯಾರ್ಕಾದ್ರೂ ಯಾಮಾರಿಸಿ ಬರ್ಸ್ಕೊಂಡಿರೋದು ಆ ಥರದಿದ್ರೆ 38 ಎಕರೆ ಜಮೀನ್ದಾರ ನಾವು ಹೊರ್ತೂರಾಗ ಅದ್ಬಿಟ್ಟು ಹೊರಗಡೆ 100 ಎಕರೆ ಐತೆ ಅರ್ಥ ಆಯ್ತಣ್ಣ ಒಂದು ವ್ಯಕ್ತಿತ್ವನ ಹೊಡೆದಾಕ್ಬೇಕಂದ್ರೆ ತಿಳ್ಕೊಂಡಿದ್ರೆ ಹೇಳ್ರಿ ವಿತ್ ಪ್ರೂಫ್ ತಗೊಂಬಂದು ಕುತ್ಕೊಳ್ರಿ ಒಪ್ಕೊಂಡಾನ ಹೌದಪ್ಪ ಇವ್ರ ಲೋಪರ್ಗ್ಲೆ ಇವ್ರ ಅಲ್ಕಟ್ಗ್ಲೆ ಅಂತ ಅಲ್ವಾ ಏನು ಮಾಡ್ದಿರ ಇರೋರು ನೀನ್ ಬಂದು ಈ ಮಾತು ಹೇಳಿದ್ರೆ ಒಂದು ಜಮೀನ್ ಮೇಲೆ ಇವತ್ತು ನಮ್ಮ ಜಮೀನುಗಳ ಮೇಲೆ ಒಂದು ಜಮೀನ್ ಮೇಲೆ ಒಂದು ಕೇಸ್ ಇಲ್ಲ ಯಾಕ ಮತ್ತೆ ಇವತ್ತು ಯಾರೋ ಬಂದ್ಬಿಟ್ಟು ಏನೋ ಹೇಳ್ಬಿಟ್ರೆ ಕೇಳ್ತೀರಿ ನಾನು ಹೇಳ್ದಲ್ಲ ನಿಮ್ಗೆ ರಾಗಿ ಬೆಳೆಯೋದು ಬೇಡ ರಾಗಿ ಮೇಲೆ ಇರೋ ಗುಂಗು ಬೆಳೆದ್ಬಿಟ್ರೆ ನಾವು ಬೆಳೆದಿರೋ ರಾಗಿಗೆ ಅವ್ನು ದೊಡ್ಡ ರೈತನಾಗ್ಬಿಡ್ತಾನೆ ಹಂಗೆ ಸುಮ್ಮನೆ ಯಾಕೆ ಮಾತಾಡ್ಬೇಕು ಇವೆಲ್ಲ ಮುಂದಿನ ದಿನಗಳಲ್ಲಿ ವರ್ತೂರು ಸಂತೋಷ್ ಅವ್ರ ಅಂದ್ರೆ ಎಲ್ಲಿ ಒಂದು ಹಳ್ಳಿಕಾರ ರೇಸ್ ನ ಮಾಡ್ಬೇಕು ಅಣ್ಣ ತೊರ್ನಳ್ಳಿನಲ್ಲಣ್ಣ ಸಪ್ಲಂ ಜಾತ್ರೆ ನಡೀತತೆ ಹೊಸಕೋಟೆಯಿಂದ ಒಂದು 14 ಕಿಲೋಮೀಟರ್ ನೀವೆಲ್ಲ ಬಂದ್ರಿ ವಿಡಿಯೋ ಮಾಡಕ್ ನಾ ಅದಕ್ಕಿಂತ ಮುಂಚೆ ಈಗ ನಂಬರಿಂಗ್ ಎಲ್ಲಾನು ಏಮನ್ನು ಕುಡ್ತು ಆಡ್ಕೊಂಡು ಚೂಡ ಅದು ಇದಿದ್ದಲ್ಲ ಅಸೋಸಿಯೇಷನ್ ಗ್ರೂಪ್ ಅದರಲ್ಲಿ ಅತ್ಲ ಏನ್ ಹೇಳ್ತೀನಿ ಅಂದ್ರೆ ಅಣ್ಣ ಹೋದ್ಸಲಿ ನಾನು ರೇಸ್ ಮಾಡಿದಾಗ ಒಂದು ಅಂಗಡಿ ಹತ್ರ ₹1 ದುಡ್ಡು ತಗೊಂಡಿಲ್ಲ ನಾನು ಒಂದು ಗಾಡಿಗೆ ₹1 ದುಡ್ಡು ತಗೊಂಡಿಲ್ಲ ವಸೂಲ್ ಮಾಡ್ಬಿಟ್ಟ ಕೋಟಿಗಳು ಅಂತಂದು ಮೈಕು ಒಂದು ದಿನ ಅಲ್ಲೇ ಇಕ್ಕಿದ್ದೆ ಅಲ್ಲೇ ಯಾರು ಬೇಕಾದ್ರೂ ವರ್ತೂರು ಸಂತೋಷಕ್ಕೆ ಈಗ ದುಡ್ಡು ಕೊಟ್ಟಿದ್ದೀನಿ ಅನ್ನೋರು ಬಂದಿಲ್ಲ ಎತ್ತು ಮಾತಾಡ್ರಿ ಅಂತ ನೀವು ನೋಡಿರ್ಬೋದ ವಿಡಿಯೋ ನಾನು ತುಂಬಾ ದುಃಖ ಆಗ್ಬಿಟ್ಟು ಹತ್ಕೊಂಡು ನಾನು ಹೇಳಿದ್ದು ಏನು ಇಷ್ಟು ನಿಯತ್ತಾಗಿದ್ರು ಜನಕ್ಕೆ ಅಷ್ಟು ಕಣ್ಣು ಕಿಡಿಸಲ್ಲ ಅಂತ ಅದಕ್ಕೆ ಈ ಸಲ ಜನಕ್ಕೆ ಅನುಕೂಲನೂ ಆಗ್ಬೇಕು ವ್ಯವಸ್ಥಿತವಾಗಿ ಮಾಡೋಣ ನೋಡೋಣ ಅವ್ರು ಅಂದು ತೋರಿಸಿದ್ರು ನಾನು ಮಾಡಿ ತೋರಿಸ್ತೀನಿ
ಪಾರ್ಕಿಂಗ್ಗೂ ದುಡ್ಡು ಐತೆ ಈ ಸಲ, ಅಂಗಡಿಗಳಿಗೂ ದುಡ್ಡು ಐತೆ. ಅದಕ್ಕೆ ಏನು ವ್ಯವಸ್ಥೆ ಬೇಕೋ ನಾನು ಮಾಡ್ತೀನಿ. ಉದ್ದೇಶ ಏನಂತಂದ್ರೆ ಓದ್ಸಲಿ ನೋಡೋಣ, ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಹೋಗ್ಬಿಟ್ರೆ ಅದ್ರ ಹಿಂದೆ 100 ಗಾಡಿ ನಿಲ್ಸ್ಬಿಟ್ರೆ ನೀನು ಅರ್ಜೆಂಟ್ ಹೋಗ್ಬೇಕು, ಹೋಗೋಕ್ಕಾಗಲ್ಲ. ನೀನು ಕಟ್ಟೋದು ಅಲ್ಲಿ 20 ರೂಪಾಯಿ ಇಲ್ಲ 50 ರೂಪಾಯಿ, 50 ರೂಪಾಯಿಗೆ ದೇಶ ಏನು ಮುಳುಗೋಗಲ್ಲ. ನಿಜಾನಣ್ಣ? ಅದ್ರಲ್ಲಿ ಬಂದಿರ್ತಕ್ಕಂಥ ದುಡ್ಡು ಅದು ಹೇಳ್ತೀನಿ ನೋಡ್ರಿ, ದೇವಸ್ಥಾನದ ಖರ್ಚ್ಕ ಒಂದಷ್ಟು ಕೊಟ್ಟು ಕಾಂಪೌಂಡ್ ಹಾಕ್ಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಐತೆ. ದೇವಸ್ಥಾನದ್ದು 150 ಎಕರೆ ಜಮೀನು ಐತೆ. ಆ ಜಮೀನು ಕಬ್ಜಾ ಮಾಡಬಾರ್ದು ಯಾರನ್ನು, ಅದಕ್ಕೆ ಅನುಕೂಲ ಆಗೋ ರೀತಿನಲ್ಲಿ ಮಾಡಬೇಕು ಅಂತ ನಾನು ಇವತ್ತು ಓಪನ್ ಆಗಿ ನಿಮ್ಮ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಅವತ್ತು ನಾನು ಏನೂ ತಗೊಂಡಿರಾ ನನ್ನ ಮೇಲೆ ಹಾಕಿದ್ರು, ಇದು ವಸೂಲ್ ಮಾಡ್ದ ಅದು ವಸೂಲ್ ಮಾಡ್ದ ಅಂತ. ಈ ಸಲ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಯಾರೇ ಅಂಗಡಿಗಳು ಹಾಕೋರು ಇರ್ಬೋದು, ರೀಸನೇಬಲ್ಲು. ಇನ್ನೇನು ನಿಮ್ಮ ಹತ್ರ ನಾನು ಲಕ್ಷಗಳು ತಗೊಂಡು ಮಾಡೋದೇನೂ ಇಲ್ಲ. ಮನೆ ಕೃಷಿ ಮೇಳದಲ್ಲಿ ಹೋದೆ, 3 ದಿನಕ್ಕೆ 1.5 ಲಕ್ಷ ದ್ವಾಸೆ ಅಂಗಡಿಗೆ. ಅವ್ನು ಯಾವಾಗ ಮಾರೋದು 1.5 ಲಕ್ಷ ದ್ವಾಸೆ. ಅರ್ಥ ಮಾಡ್ರಿ, ನಮ್ದು ಆ ಥರ ಇಲ್ಲ. ನೀವು ಬದುಕ್ರಿ, ನಾವು ಬದುಕ್ತೀರಿ. ಅಲ್ಗೂ ನಾನು ಅವ್ರಿಗೆ ಏನು ಹೇಳಿದೆ ಗೊತ್ತಣ್ಣ, ನಾನೇ ಕರೆಂಟ್ ಹಾಕ್ಸ್ಕೊಟ್ಟು ಅವ್ರಿಗೆ ಹೇಳಿದೆ, ನಿಮ್ಗೆ ನಿಯತ್ತಿದ್ರೆ ಲಾಸ್ಟಾಗಿ ಏನನ್ನ ಕೊಟ್ಬಿಟ್ಟು ಹೋಗ್ರಿ ಅಂತಾರೆ. 1 ರೂಪಾಯಿ ನನ್ನ ಕೈಗೆ ಯಾರು ಕೊಟ್ಟಿಲ್ಲ. ಆದ್ರೆ ಸೆಂಟ್ರಲ್ಲಿ ಅವ್ರಿಗೂ ನಮ್ಗೆ ಸೆಂಟ್ರಲ್ಲಿ ಮೀಡಿಯೇಟರ್ಗಳು ಇಟ್ಕೊಂಡು ಅವ್ರ ಹತ್ರ ವಸೂಲು ಮಾಡಿಬಿಟ್ರು. ಏನು ಚೆನ್ನಾಗವ್ರಣ್ಣ. ಇವಾಗ ನನ್ನ ಹತ್ರ ಬಂದು ನೀವು ಇಂಟರ್ವ್ಯೂ ಎತ್ತಾರೆ, ಅವನ ಹತ್ರಕ್ಕೆ ಹೋಗಿದ್ದೀರಿ. ಇವಾಗ ಸಿಂಪಲ್ ಆಗಿ ಅರ್ಥ ಮಾಡ್ರಿ, ಇಷ್ಟೇ ಇರೋದು ಮನುಷ್ಯನು. ವ್ಯಕ್ತಿತ್ವನೇ ಗೆಲ್ಬೇಕು ಯಾವತ್ತೇ ಆಗಲಿ. ನೋಡೋಣ, ಕೋಪ ಯಾರಿಗೆ ಬೇಗ ಬರುತ್ತೋ ಅವನ ಹತ್ರ ನಿಷ್ಕಲ್ಮಶವಾದ ಮನಸ್ಸಿರ್ತದೆ, ಒಳಗಡೆ ವಿಷ ಇರಲ್ಲ. ನಿಧಾನವಾಗಿ ಯೋಚನೆ ಮಾಡಿ ಮಾತಾಡ್ತಾರೆ ಮಿಡ್ರಿ ಕುಡ್ದು ನನ್ನ ಮಕ್ಕಳು. ಅವ್ರ ಹತ್ರ ಎಲ್ಲ ಇರ್ತದೆ. ಅರ್ಥ ಮಾಡ್ರಿ, ನಿನ್ಗೇನು ಹೇಳಬೇಕು, ನಿಮ್ಗೇನು ಹೇಳಬೇಕು, ಆ ರೀತಿ. ಯಾಕೆ ಅವ್ರನ್ನ ಮಾಡಿದ್ರೆ ಅವತ್ತಿನ ಸಂದರ್ಭದಲ್ಲಿ ಆ ಟೈಮಲ್ಲಿ ನಮ್ಮನ್ನ ಕೈ ಹಿಡ್ದವ್ರೆ. ನೋಡೋಣ, ಎಕ್ಕಿದ ಮರ ಇಳಿಬೇಕಂತೆ ಮನುಷ್ಯ. ಇವಾಗ ಹಂಗಿಲ್ಲ, ಕೋತಿತಾರ ಈ ಮರ ಎಕ್ಕೋದು ಇನ್ನೊಂದು ಮರಕ್ಕೆ ಜಪ್ಪಾಗೋದು. ಲಾಸ್ಟ್ ಅವ್ನಿಗೆ ಇಳಿಬೇಕಾದ್ರೆ ಅವ್ನಿಗೆ ದಾರಿ ಸಿಕ್ಕಲ್ಲ, ಕೆಳಗೆ ಬಿದ್ದು ಸಾಯ್ತಾನೆ. ಅರ್ಥ ಆಯ್ತಾ ನಿಮಗೆ? ಎಕ್ಕಿದ ಮರ ಇಳಿಬೇಕು ಅಂತಂದ್ರೆ ನಾವು ಏನು ಇಂದಿನಿಂದ ನಾವು ಕಲ್ಕೊಂಬಂದಿದ್ದೀರಿ, ನಮ್ಮನ್ನು ಕಲಿಸೋದ್ರೆ ಅವ್ರು ಗೌರವ ಕೊಡ್ಬೇಕು ಅಷ್ಟೇ. ಇವತ್ತು ನೋಡ್ರಿ, ನೀವು ವಿಡಿಯೋ ಮಾಡ್ಕೊಂಡ್ರೆ ಇದರಿಂದ ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ನೀವು ನೆನ್ಸ್ಕೊಂಡ್ರೆ ನೀವು ಮನುಷ್ಯರು, ಇದ್ರ ನಾನು ನೆನ್ಸ್ಕೊಂಡ್ರೆ ನಾವು ಮನುಷ್ಯರು. ಎಲ್ಲಾದ್ರೂ ಸಿಕ್ಕಿದಾಗ ಏನಣ್ಣ ಅಂತಂದ್ರೆ ಓಕೆ. ಈ ಸ್ಟಾರ್ಟಿಂಗ್ ಡೇಸಲ್ಲಿ ಹಂಗಣ ಹಿಂಗಣ ಅಂತ ಅಂದ್ಬಿಟ್ಟು ಆಮೇಲೆ ಒಂದಷ್ಟು ಇದಾದ್ಮೇಲೆ ಗೊತ್ತೇ ಇಲ್ಲ ಅಂತ ದೇವ್ರನೇ ಉದ್ದಾರಕ್ಕಾಗಲ್ಲಣ್ಣ. ನಾನು ಹೇಳ್ತಾ ಇದ್ನಲ್ಲ, 6 ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ತಕ್ಕಂಥ ಚಾನಲ್ಲು 6,000 ಓಡ್ತಾ ಇಲ್ಲ ಅಂತಂದ್ರೆ ನೀವು ಅರ್ಥ ಮಾಡ್ಕೊಬೇಕು. ಅರ್ಥ ಆಯ್ತಾ ನಿಮಗೆ? ದೇವ್ರನೇ ಓಪನ್ ಆಗಿ ನಾನು ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತಂದ್ರೆ ಅವತ್ತು ಅವ್ರು ಆಡಿರೋ ಆಟಗಳು, ಅವ್ರು ಬದುಕಿರೋದು ನನ್ಗೆ ಗೊತ್ತು. ಇವತ್ತು ಕೆಲವೊಂದು ಚಾನಲ್ ಅವ್ರಣ್ಣ ಓಪನ್ ಆಗಿ ಹೇಳ್ತೀನಿ, ಹಂಗೆಲ್ಲ ಏನ ಸೊಡ್ರದ್ ಮದ ಅಣ್ಣ ನಿಮ್ಮಿಂದ ಅನ್ನ ತಿಂತೀರಣ್ಣ. ನಾನು ಒಬ್ಬರಿಂದ 1 ರೂಪಾಯಿ ಎಕ್ಸ್ಪೆಕ್ಟ್ ಮಾಡಲ್ಲ ಅಣ್ಣ. ಇನ್ನು ಬಂದವ್ರಿಗೆ ನಾನೇ ಊಟ ಕೊಡಿಸಿ ಅವ್ರಿಗೆ ಏನು ಬೇಕು ಮಾಡಿ ಕಳ್ಸೋದು ನಾನು. ಅರ್ಥ ಮಾಡಿದೆ? ಯಾಕೆ ಅಸೂಯೆ ಜನಕ್ಕೆ? ಯಾಕೆ? ನಾನು ತಿಳಿ ಹೇಳ್ತೀನಿ ನೋಡಪ್ಪ, ಒಂದು ವಿಡಿಯೋ ಮಾಡ್ತೀಯ, ನಿನ್ಗೊಂದು ವಿಡಿಯೋ ಇಂದ 1 ಲಕ್ಷ 2 ಲಕ್ಷ ವ್ಯೂಸ್ ಹೋದ್ರೆ ಯಾಕೆ ಅವ್ರ ಹತ್ರ ದುಡ್ಡು ತಕೊಂತೀಯ? ತಪ್ಪ ಅದು. ನಾನು ಹೇಳೋದು ಅರ್ಥ ಮಾಡಲ್ಲ. ರೈತರ ತಕೊಂಬೇಡ, ಕಮರ್ಷಿಯಲ್ ಮಾಡು. ಕಮರ್ಷಿಯಲ್ದು ಹೋಗಿ ತಕೋ, ನೀನು ಯಾರು ಬೇಡ ಅನ್ನಲ್ಲ. ನೀನು ರೈತರದು ಫಾರ್ಮಿಂಗು ಇದು ಇನ್ನೊಂದು ಮತ್ತೊಂದು ಅಂತ ಹಾಕೊಂಡು ನೀನು ಡಿಮ್ಯಾಂಡ್ ಮಾಡಿ ದುಡ್ಡು ತಗೊಂತೀಯ ಅಂದ್ರೆ ನನ್ಗೆ ಬೇಜಾರಾಯಿತು. ನಾನು ಕೆಲವೊಬ್ರನ್ನೆಲ್ಲ ಸೇರಿಸೋದೇ ಇಲ್ಲ. ಸ್ಟಾರ್ಟಿಂಗ್ ನಾನು ವಿಡಿಯೋಗಳೇ ಮಾಡಿ ಈಚೆಗೆ ಬಂದಿರೋರು ಅವರು. ಇವಾಗ ನಾನು ಯಾರಂತಾನೆ ಗೊತ್ತಿಲ್ಲ ಅವ್ರಿಗೆ. ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಕೆಲವೊಬ್ರಿಗೆ ಅವ್ರೇನು ಹೇಳೋದು ಆಟಿಟ್ಯೂಡ್ ಅದ. ಆಟಿಟ್ಯೂಡ್ ಅನ್ನೋದು ನನ್ನ ಹತ್ರ ಇದ್ರೆ ಇಷ್ಟೊತ್ತು ನಾನು ಕುತ್ಕೊಂತಾ ಇರಲಿಲ್ಲ ಇಲ್ಲಿ. ಅರ್ಥ ಆಯ್ತಾ ನಿಮಗೆ? ಈ 7 ಮಿಂಟ್ರಿಗಳು ಇವ್ರಿಗೆ ಬೇಕಾದಂಗೆ ಹಾಕೊಳೋದು ನನ್ನ ಬಗ್ಗೆ. ಅರ್ಥ ಆಯ್ತಾ ನಿಮಗೆ? ಫೇಸ್ ಟು ಫೇಸ್ ಬಂದು ಕೂತ್ಕೊಂಡಾಗ ಗೊತ್ತಾಗುತ್ತೆ. ನಾನು ನೋಡೋಣ ನಿಮ್ಮನ್ನ ಏನಾದ್ರು ಕೇಳ್ಬೇಕು, ಡೈರೆಕ್ಟಾಗಿ ಕೇಳ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನೀವೇಂಗೆ ನನ್ನ ಪ್ರಶ್ನೆ ಕೇಳ್ತಾರೋ ನಾನು ಕೇಳ್ತಕ್ಕಂಥ ಹಕ್ಕು ನನ್ಗಿಲ್ವಾ? ಇದು ಪರಸ್ಪರ ಇಬ್ಬರಿಗೂ ಸಮಾನತೆ ಅನ್ನೋದು. ಇದು ಏನಾಗುತ್ತೆ ಅಂತಂದ್ರೆ, ನಾನು ಕೆಲವೊಂದು ಡೈರೆಕ್ಟಾಗಿ ನಿಮ್ಗೆ ಹೇಳಿರ್ತೀನಿ, ಅಣ್ಣ ಇದು ಮಾಡೋದು ತಪ್ಪು, ನೀವು ಇದೆಲ್ಲ ಮಾಡಬಾರ್ದು ಅಂತಂದಾಗ ಹ್ಞೂ ಅಂತ ನಾನು ಮುಂದೆ ಹೇಳ್ಬಿಟ್ಟು ಹೋಗ್ಬಿಟ್ಟು ನೀನು ಬರ್ದಿರಾನೆ ಹೋಗ್ಬಿಟ್ರೆ ಬರ್ದಿರೋ ಹೋದ್ರೆ ನಿನ್ನ ಕ್ಲಾಸ್ ನಂದೇನು ಇಲ್ಲ. ಅರ್ಥ ಮಾಡ್ರಿ, 101 ಚಾನಲ್ ಇರೋದು ಇವಾಗ ನಾನು ಇದೆತ್ಕೊಂಡು ಕೊಡ್ತೀನಿ. ಒಂದು 5 ಚಾನಲ್ ಅವರು ಇನ್ನೂ ಕಾಯ್ಕೊಂಡವ್ರೆ, ಈ ವಾರದಲ್ಲಿ ಡೇಟ್ ಕೊಡ್ರಿ ಮಾಡಬೇಕು, ನಿಮ್ದು ಹೋಮ್ ಟೂರ್ ಮಾಡಬೇಕು. ಹೋಮ್ ಟೂರ್ ಎಲ್ಲ ಬೇಡಪ್ಪ, ಇದ್ರ ಬಗ್ಗೆನೇ ಮಾಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದೇನಂತಂದ್ರೆ ತೋರಿಕೆಗಾಗಿ ಮಾಡೋದಲ್ಲ. ನಾನು ಕೆಲವೊಂದು ತೋರಿಸ್ಕೊಟ್ಟ ಮೇಲೆ ಕೆಲವೊಬ್ರು ಫೀಲ್ಡ್ಗೆ ಬಂದವ್ರೆ, ಇವತ್ತು ಅವರೇ ನಿಂತು ಮಾತಾಡೋರು ಆಗ್ಬಿಟ್ರು. ಅರ್ಥ ಮಾಡ್ರಿ ಅಣ್ಣ, ದನ ಅನ್ನೋದು ಅವ್ರ ತಾತ ಕಟ್ಟಿದ, ಅವ್ರ ಅಪ್ಪ ಕಟ್ಟಿದ, ಓಕೆ ನಾನು ಇಲ್ಲ ಅಂತ ನಾನು ಹೇಳಲ್ಲ, ಬಿಟ್ಬಿಟ್ಟಿದ್ರು. ದನದ ಬಗ್ಗೆನೇ ಆಸಕ್ತಿ ಇರಲಿಲ್ಲ. ಇವತ್ತು ಆಡಿ ಬೆನ್ಸ್ ಕಾರ್ಕಿನೇ ಹೆಚ್ಚಾಗ್ಬಿಡ್ತು. ನಮ್ಮ ಹಳ್ಳಿ ಕಾರ್ ದನ ರೋಡಕ್ಕೆ ಬರ್ತೈತೆ ಅಂದ್ರೆ ಕಾರ್ ನಿಲ್ಸ್ಬಿಟ್ಟು ಇಲ್ಲ ನಡ್ಕೊಂಡು ಹೋಗೋ ನಿಂತು ನೋಡ್ತಾನೆ. ಆಹಾ ಏನ್ ಓರಿಗಳಪ್ಪ, ವೆರಿ ಗುಡ್ ಅಯ್ಯ, ಏನ್ ಐಎಸ್ ಹಾಕಿದ್ಯಾ ಅಂತಾರೆ ಅಲ್ವಾ? ನಾನು ಸ್ವಾರ್ಥಕ್ಕೆ ಮಾಡ್ಕೊಂಡ ಎಲ್ಲಾನ ಹೋಗ್ಲಿ ಹೊರ್ತೂರ್ ಸಂತೋಷ್ ಜಯನ್ರಿ, ಹೊರ್ತೂರ್ ಸಂತೋಷ್ ಜಯನ್ರಿ ಅಂತ ಹೇಳಿದ್ದೀನಿ ನಾನು. ಅರ್ಥ ಮಾಡ್ರಿ, ಎಷ್ಟು ಅಸೂಯೆ ಐತಿ ಈ ಪ್ರಪಂಚದಲ್ಲಿ ಅಂತಂದ್ರೆ ನಿಜವಾಗ್ಲೂ ಅದು ತಿಳ್ಕೊಂಡ್ರೆ ಬೇಜಾರಾಗುತ್ತೆ. ಆಮೇಲೆ ನೀವು ಅಂದ್ರೆ ಕುಗ್ಗಿಸ್ತಾರೆ ಇದೆ ಅಂತಾರೆ. ನಾನು ಲೈಫಲ್ಲಿ ಕುಗ್ಗಲ್ಲ ಅಣ್ಣ. ಕುಗ್ಗಿದ್ರೆ ನಾನು ಒಂದೇ ದಿನ ಭೂಮಿಗೆ ಹೋಗ್ತೀನಿ ಅಷ್ಟೇ. ಯಾವತ್ತು ಹೇಳ್ರೆ,
ನಾನು ಕುಗ್ಗಿದ ದಿನ ಭೂಮಿಗೆ ಹೋಗ್ತೀನಿ. ಯಾಕಂದ್ರೆ ನಾನು ಇವತ್ತು ಹಿಂದೆ ಏಟ್ ಇಕ್ಬಿಟ್ಟಿದ್ದೀನಿ ಅಂದ್ರೆ ತಿರ್ಗಿ 50 ವರ್ಷ ಹಿಂದಕ್ಕೆ ಹೋಗ್ಬಿಡ್ತೈತಿ ಈ ಸಿಚುವೇಶನ್. ನೋಡ್ರಿ ಹೇಳಿದ್ದೀನಿ, ಹೋರಾಡ್ಕೊಂಡು ಬರ್ತಾ ಇರೋದು, ಇವಾಗೂ ಹೋರಾಡ್ತಾ ಇರೋದು, ಈಜ್ತಾ ಇರೋದೇ ನಾನು. ನನ್ನ ಲೈಫಲ್ಲಿ ನಾನು ತಿಳ್ಕೊಂಡಿರೋದು ಒಂದೇ ಅಣ್ಣ, ಎದ್ರೆ ಕಾಲಿಡಿ ಬಗ್ದ್ರೆ ಜುಟ್ಟಿಡಿ ಅಂತಕ್ಕಂಥ ಜನ ಇರೋದು. ನಾವ್ ಎದ್ದು ನಿಂತ್ಕೊಂಡ್ರೆ ಎಲ್ಲ ತಾಮ್ಸಾಕ್ತಾರೆ, ನಾವು ಕುತ್ಕೊಂಡ್ರೆ ಅಂದ್ರೆ ತುಳಿದು ಬಿಡ್ತಾರೆ.